ಮೂರು ತೇಜಸ್ ಯುದ್ಧ ವಿಮಾನಗಳು ದುಬೈನ ಏರ್ ಶೋನಲ್ಲಿ ಭಾಗಿಯಾಗಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಮಧ್ಯಾಹ್ನ 2:15 ಈ ಘಟನೆ ಸಂಭವಿಸಿದೆ. ಪೈಲಟ್ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ದುಬೈ ಏರ್ ಶೋನಲ್ಲಿ ಹಾರಾಟ ನಡೆಸ್ತಾ ಇದ್ದಂತಹ ಮೂರು ತೇಜಸ್ ಯುದ್ಧ ವಿಮಾನಗಳು, ಮೂರು ವಿಮಾನಗಳ ಪೈಕಿ ಒಂದು ವಿಮಾನ ಪತನವಾಗಿದೆ. ನೋಡ್ತಾ ಇದ್ದ ಹಾಗೆ ಆಗಸದಿಂದ ಈ ಯುದ್ಧ ವಿಮಾನ ಪತನವಾಗಿರುವಂಥದ್ದು. ಕ್ಷಣ ಅಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಮೇಡ್ ಇನ್ ಇಂಡಿಯಾ ತೇಜಸ್ ಯುದ್ಧ ವಿಮಾನ ಇಂಟರ್ನ್ಯಾಷನಲ್ ಏರ್ ಶೋ ನಡೀತಾ ಇತ್ತು ದುಬೈನಲ್ಲಿ. ಇದರಲ್ಲಿ ಭಾಗಿಯಾಗುವುದಕ್ಕೆ ಮೂರು ಯುದ್ಧ ವಿಮಾನಗಳು ಭಾರತದಿಂದ ಹೋಗಿದ್ವು. ಹೇಗಾಯಿತು ಆ ಘಟನೆ, ದುರಂತ ಅನ್ನುವಂತಹ ದೃಶ್ಯವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆಗಸದಲ್ಲಿ ಹಾರಾಟ ನಡೆಸ್ತಾ ಇದ್ದಂತಹ ತೇಜಸ್ ಯುದ್ಧ ವಿಮಾನ ಇದ್ದಕ್ಕಿದ್ದ ಹಾಗೆ ಪತನವಾಗಿದೆ. ಪೈಲಟ್ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಸಾವು ನೋವುಗಳಾಗಿದೆಯಾ, ಈ ದುರಂತ ಹೇಗಾಯಿತು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಿದೆ. ಬಟ್ ಒಂದು ಕ್ಷಣ ಪರಿಸ್ಥಿತಿ ಹೇಗಾಗಿತ್ತು ಅನ್ನೋದನ್ನು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. वीडियो बनाया ना नाजरीन, ये तेजा जहाज जो कि अभी दुबई एयर शो में चल रहा था, ये देखिए इसकी ये नीचे गिरी. ಆಗಸದಲ್ಲಿ ಹಾರಾಟ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ತೇಜಸ್ ಯುದ್ಧ ವಿಮಾನ ಪತನವಾಗಿದೆ. ಆ ದೃಶ್ಯವನ್ನು ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇಂಟರ್ನ್ಯಾಷನಲ್ ಏರ್ ಶೋ ನಡೀತಾ ಇದ್ದಂತಹ ಸ್ಥಳ ಇದು ದುಬೈನಲ್ಲಿ. ಈ ಏರ್ ಶೋನಲ್ಲಿ ಭಾಗಿಯಾಗೋದಕ್ಕೆ HAL ನಿರ್ಮಿತ ತೇಜಸ್ ಯುದ್ಧ ವಿಮಾನಗಳು, ಮೂರು ಯುದ್ಧ ವಿಮಾನಗಳು ಹೋಗಿವೆ. ಮೂರು ಯುದ್ಧ ವಿಮಾನಗಳು ಕೂಡ ಹಾರಾಟವನ್ನು ನಡೆಸಿದಾವೆ. ಅದರಲ್ಲಿ ಒಂದು ಯುದ್ಧ ವಿಮಾನ ಹಾರಾಟವನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಆಗಸದಲ್ಲಿಯೇ ಇದ್ದಕ್ಕಿದ್ದ ಹಾಗೆ ನೆಲಕ್ಕೆ ಬಂದು ಅಪ್ಪಳಿಸಿರುವಂತಹ ದೃಶ್ಯ ಇದು. ನೆಲಕ್ಕೆ ಬಂದು ಅಪ್ಪಳಿಸ್ತಾ ಇದ್ದ ಹಾಗೆ ಬೆಂಕಿ ಯಾವ ರೀತಿ ಉಂಡೆ ಉಂಡೆಯಾಗಿ ಅಲ್ಲಿ ನಿರ್ಮಾಣವಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದಟ್ಟ ಹೊಗೆ ಆವರಿಸಿಕೊಂಡಿರುವಂಥದ್ದು. ಕೆಲ ಕ್ಷಣ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಈ ಯುದ್ಧ ವಿಮಾನ ಇದ್ದಕ್ಕಿದ್ದ ಹಾಗೆ ಪತನವಾಗಲಿಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. HAL ನಿರ್ಮಿತ ಯುದ್ಧ ವಿಮಾನ ಇದು, ತೇಜಸ್ ಯುದ್ಧ ವಿಮಾನ. ಆಗಸದಲ್ಲಿ ಹಾರಾಟ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ಆಗಿರುವಂಥದ್ದು. ದುಬೈನಲ್ಲಿ ಇಂಟರ್ನ್ಯಾಷನಲ್ ಏರ್ ಶೋ ನಡೀತಾ ಇದೆ. ಪೈಲಟ್ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯುದ್ಧ ವಿಮಾನ ಪತನವಾಗ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಏರ್ ಶೋ ನೋಡೋದಕ್ಕೆ ಬಂದಂತಹ ಜನ ಕೂಡ ಗಾಬರಿಯಿಂದ ಓಡಿದ್ದಾರೆ. HAL ನಿರ್ಮಿತ ತೇಜಸ್ ಯುದ್ಧ ವಿಮಾನದ ಪತನದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು ಮೂರು ಯುದ್ಧ ವಿಮಾನಗಳು ಈ ಏರ್ ಶೋನಲ್ಲಿ ಭಾಗಿಯಾಗಿದ್ವು ಅನ್ನುವಂತಹ ಮಾಹಿತಿ. ದುಬೈನ 5ನೇ ದಿನದ ಏರ್ ಶೋನಲ್ಲಿ ತೇಜಸ್ ಯುದ್ಧ ವಿಮಾನಗಳು ಮಧ್ಯಾಹ್ನ 2:15 ತೇಜಸ್ ಯುದ್ಧ ವಿಮಾನ ಪತನವಾಗಿದೆ. ಕಣ್ಣೆದರೆ ವಿಮಾನ ಪತನದ ದೃಶ್ಯವನ್ನು ನೋಡಿ ಜನ ಚಲ್ಲಾಪಿಲ್ಲಿಯಾಗಿದ್ದಾರೆ. ಈ ದುರಂತದಲ್ಲಿ ಪೈಲಟ್ ಸಾವನ್ನಪ್ಪಿರುವಂತಹ ಶಂಕೆ. ದುಬೈನ 5ನೇ ದಿನದ ಏರ್ ಶೋ ಇದು. ಈ 5ನೇ ದಿನದ ಏರ್ ಶೋನಲ್ಲಿ ಭಾರತ ನಿರ್ಮಿತ HAL ನಿರ್ಮಿತ ತೇಜಸ್ ಯುದ್ಧ ವಿಮಾನಗಳು ಕೂಡ ಭಾಗಿಯಾಗಿದ್ವು. ಈ ಆಗಸದಲ್ಲಿ ನಡೆಯುವಂತಹ ಲೋಹದ ಹಕ್ಕಿಗಳ ಕಲರವವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಜನ ಕೂಡ ಅಲ್ಲಿ ಸೇರಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಈ ಅವಘಡ ಸಂಭವಿಸಿದ್ದು ಹೇಗೆ? ಜೊತೆಗೆ ಮೂರು ಯುದ್ಧ ವಿಮಾನಗಳ ಪೈಕಿ ಒಂದು ಯುದ್ಧ ವಿಮಾನ ಪತನವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಟೆಕ್ನಿಕಲ್ ಕಾರಣ ಇದೆಯಾ ಅಥವಾ ಬೇರೆ ಏನಾದರೂ ರೀಸನ್ಸ್ ಇರ್ಬೋದಾ, ಹೇಗೆ ಅಂತೇಳಿ? ಪ್ರೇಮ್, ನೋಡಿ, ಈವರೆಗೂ ಅಧಿಕೃತವಾದಂಥ ಯಾವುದೇ ಹೇಳಿಕೆಗಳು ಬಿಡುಗಡೆಯಾಗಿಲ್ಲ. ಸೊ ಹೀಗಾಗಿ ಇದು ತಾಂತ್ರಿಕ ಕಾರಣಗಳಿಂದ ಪತನವಾಗಿರುವಂಥ ಎಲ್ಲ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ವಿಮಾನ ಹಾರಾಟ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲೇ ಈ ಒಂದು ವಿಮಾನ ಪತನ ಆಗಿದೆ. ಸೊ ಹೀಗಾಗಿ ತಾಂತ್ರಿಕ ಕಾರಣವೇ ಮೇಜರ್ ರೋಲ್ ಆಗಿರುವಂಥ ಸಾಧ್ಯತೆಗಳಿದಾವೆ. ಸೊ ಮೂರು ವಿಮಾನಗಳು ಅಂತಾರಾಷ್ಟ್ರೀಯ ಏರ್ ಶೋನಲ್ಲಿ ಭಾಗಿಯಾಗಲಿಕ್ಕೆ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ.